ಇನ್ನಿತ ಆಪರೇಷನ್ ಕಮಲಕ್ಕೆ ಕಾಂಗ್ರೆಸ್ನ ತೀವ್ರವಾದಂತಹ ವಿರೋಧ ವ್ಯಕ್ತವಾಗ್ತಿದೆ. ಶಿವಮೊಗ್ಗದಲ್ಲಿ ಯುವ ಕಾಂಗ್ರೆಸ್ನ ಕಾರ್ಯಕರ್ತರಿಂದ ಪ್ರತಿಭಟನೆಯ ಸಾಧ್ಯತೆ ಇದೆ. ಹಾಗಾಗಿ ಶಿವಮೊಗ್ಗದ ಬಿಎಸ್ವೈ ಅವರ ನಿವಾಸಕ್ಕೆ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ಈಗ ಆಪರೇಷನ್ ಕಮಲಕ್ಕೆ ತೀವ್ರವಾದಂತಹ ವಿರೋಧ ಎಲ್ಲಾ ಕಡೆಯಿಂದ ಕೇಳಿ ಬರ್ತಾ ಇದೆ. ಕಾಂಗ್ರೆಸ್ನ ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆ ಆರಂಭಿಸಿದ್ದಾರೆ. ಅದು ಗುರುಗ್ರಾಮ್ ಇರಬಹುದು, ಅದೇ ರೀತಿಯಾಗಿ ಮುಂಬೈನಲ್ಲೂ ಆಗಿತ್ತು. ಈಗ ಶಿವಮೊಗ್ಗದ ಬಿಎಸ್ವೈ ನಿವಾಸಕ್ಕೆ ಭಾರಿ ಭದ್ರತೆಯನ್ನ ಕಲ್ಪಿಸಲಾಗಿದೆ. ವಿನೋಬ ನಗರದಲ್ಲಿರುವಂತಹ ಯಡಿಯೂರಪ್ಪನವರ ನಿವಾಸಕ್ಕೆ ಈಗ ಭದ್ರತೆಯನ್ನು ಕಲ್ಪಿಸಲಾಗಿರೋದು. ನೀವೀಗ ಪೊಲೀಸರನ್ನ ನೋಡ್ತಾ ಇದ್ರಿ. ಡಿಆರ್ ತುಕಡಿ ನಿಯೋಜನೆ ಆಗಿದೆ, ಬ್ಯಾರಿಕೇಡ್ ವ್ಯವಸ್ಥೆ ಆಗಿದೆ. ಅಲ್ಲಿನ ಯುವ ಕಾಂಗ್ರೆಸ್ ಪ್ರತಿಭಟನೆ ಮಾಡುವಂತ ನಿರೀಕ್ಷೆ ಇರೋದ್ರಿಂದ ಈ ಒಂದು ಮುನ್ನೆಚ್ಚರಿಕೆ ಕ್ರಮವನ್ನು ಕೈಗೊಳ್ಳಲಾಗಿದೆ. ಈಗ ನೋಡ್ತಾ ಇದ್ರಿ, ಸಾಕಷ್ಟು ಪೊಲೀಸರ ಸಂಖ್ಯೆ ಶಿವಮೊಗ್ಗ ನಿವಾಸದ ಮುಂಭಾಗದಲ್ಲಿದೆ. ಆ ಮೂಲಕ ಈಗ ಆಪರೇಷನ್ ಕಮಲಕ್ಕೆ ಕರ್ನಾಟಕದಲ್ಲೂ ಕೂಡ ಪ್ರತಿಭಟನೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಹೆಚ್ಚಾಗಿ ಬಿಜೆಪಿಯ ಪ್ರಮುಖ ನಾಯಕರು, ಅದರಲ್ಲೂ ಬಿಎಸ್ವೈ ಅವರ ನಿವಾಸಕ್ಕೆ ಭದ್ರತೆಯನ್ನ ಹೆಚ್ಚಿಸಲಾಗಿದೆ. ನಮ್ಮ ಪ್ರತಿನಿಧಿ ನಾಗರಾಜ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ಶಿವಮೊಗ್ಗದ ಬಗ್ಗೆ. ನಾಗರಾಜ್, ಸದ್ಯಕ್ಕೆ ಬಿಎಸ್ವೈ ಅವರ ಮನೆಗೆ ಯಾವ ರೀತಿ ಪ್ರೊಟೆಕ್ಷನ್ ಇದೆ? ಪ್ರತಿಭಟನೆ ಏನಾದರೂ ಇವತ್ತು ಎಷ್ಟೊತ್ತಿಗೆ ಅಂತ ಏನಾದರೂ ಫಿಕ್ಸ್ ಆಗಿದೆಯಾ? ಏನು ಆಪರೇಷನ್ ಕಮಲದ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಮಾಡುವಂತ ಸಾಧ್ಯತೆಯನ್ನ ಇದೆ ಅಂತ ಹೇಳಲಾಗ್ತಿದೆ. ಏನು ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈ ಪ್ರತಿಭಟನೆ ಮಾಡುತ್ತೇವೆ ಎಂಬ ಒಂದು ಮಾಹಿತಿ ಇರುವಂತದ್ದು. ಆದ್ರೆ ಇದುವರೆಗೂ ಸಹ ಯಾವುದೇ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಏನು ಯಡಿಯೂರಪ್ಪನವರ ಮನೆ ನಿವಾಸದ ಬಳಿ ಇದುವರೆಗೂ ಸಹ ಆಗಮಿಸಿಲ್ಲ. ಬೆಳಗ್ಗೆ ಸುಮಾರು 10 ಗಂಟೆ ಅಷ್ಟೊತ್ತಿಗೆ ಪ್ರತಿಭಟನೆಯನ್ನು ಮಾಡುತ್ತಾರೆ ಎಂಬ ಒಂದು ಎಚ್ಚರಿಕೆಯನ್ನ ನೀಡಿದ್ರು. ಏನು ಆಪರೇಷನ್ ಕಮಲ ಮಾಡುತ್ತಿದ್ದಾರೆ ಯಡಿಯೂರಪ್ಪನವರು ಈ ಹಿನ್ನೆಲೆಯಲ್ಲಿ ಇದನ್ನು ವಿರೋಧಿಸಿ ಕಾಂಗ್ರೆಸ್ ಶಾಸಕರನ್ನ ಸೆಳೆಯುವಂತ, ಹಣ ಕೊಟ್ಟು ಸೆಳೆಯುವಂತ ಒಂದು ಕೆಲಸವನ್ನು ಮಾಡುತ್ತಿದ್ದಾರೆ ಎಂಬ ಆರೋಪದ ಹಿನ್ನೆಲೆ ಒಂದು ಪ್ರತಿಭಟನೆ ಮಾಡಲು ಕೈಗೊಂಡಿದ್ದು ಪ್ರತಿಭಟನೆ ಮಾಡ್ತೇವೆ ಅಂತ ಹೇಳಿದ್ರು. ಆದ್ರೆ ಇದುವರೆಗೂ ಸಹ ಯಾವುದೇ ಜಿಲ್ಲಾ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಇಲ್ಲಿಗೆ ಆಗಮಿಸಿಲ್ಲ. ಆದ್ರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಈಗಾಗಲೇ ಡಿಆರ್ ಮತ್ತು ಪೊಲೀಸ್ನರು ಸಾಕಷ್ಟು ಭದ್ರತೆಯನ್ನ ಮಾಡಿಕೊಳ್ಳಲಾಗಿದೆ. ಯಡಿಯೂರಪ್ಪರ ಮನೆಗೆ ಹೋಗುವಂತ 4 ರಸ್ತೆಗಳೇನಿದೆ, ಆ 4 ರಸ್ತೆಗಳಲ್ಲಿ ಈಗಾಗಲೇ ಸುಮಾರು 100 ಮೀಟರ್, ಯಡಿಯೂರಪ್ಪನವರ ಮನೆಯಿಂದ ಸುಮಾರು 100 ಮೀಟರ್ ದೂರದಲ್ಲಿ ಏನು ಬ್ಯಾರಿಕೇಡ್ ಗಳನ್ನ ಹಾಕಲಾಗಿದೆ. ಸುಮಾರು 50ಕ್ಕೂ ಹೆಚ್ಚು ಜನ ಪೊಲೀಸ್ ಸಿಬ್ಬಂದಿಗಳು ಈಗಾಗಲೇ ಏನು ಮನೆಯ ಸುತ್ತಲೂ ಏನು ಬಿಗಿ ಭದ್ರತೆಯನ್ನ ಕೈಗೊಂಡಿದ್ದಾರೆ. ಯಾರೂ ಸಹ ಕಾರ್ಯಕರ್ತರು ಯಡಿಯೂರಪ್ಪನವರ ಮನೆ ನಿವಾಸಕ್ಕೆ ಆಗಮಿಸದಂತೆ ಒಂದು ತಡೆಯುವಂತ ಒಂದು ಎಲ್ಲಾ ಕಾರ್ಯಕ್ರಮಗಳನ್ನ ಈಗಾಗಲೇ ಮುನ್ನೆಚ್ಚರಿಕೆ ಕ್ರಮಗಳನ್ನ ಕೈಗೊಂಡಿದ್ದಾರೆ. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ನಾಗರಾಜ್. ಇದು ಬಿಎಸ್ವೈ ನಿವಾಸಕ್ಕೆ ತೀವ್ರವಾದಂತಹ ಭದ್ರತೆಯನ್ನ ಕಲ್ಪಿಸಲಾಗಿರೋದು. ಯಾವ ರೀತಿಯಾಗಿ ಈಗ ಗುರುಗ್ರಾಮದಲ್ಲಿ ಎಲ್ಲ ಬಿಜೆಪಿಯ ನಾಯಕರಲ್ಲಿ ಬೀಡ್ಬಿಟ್ಟಿದ್ದಾರೆ. ಆದ್ರೆ ಇನ್ನೊಂದು ಕಡೆ ಪ್ರತಿಭಟನೆ ಕೂಡ ಹೆಚ್ಚಾಗ್ತಿದೆ. ಇದು ತಪ್ಪು. ಸ್ಥಿರವಾಗಿರುವಂತಹ ಸರ್ಕಾರವನ್ನು ಬೀಳಿಸುವಂತ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿರೋದು ಸರಿಯಲ್ಲ ಅಂತ ಹೇಳಿ ಈಗ ಕಾಂಗ್ರೆಸ್ನ ಕಾರ್ಯಕರ್ತರು ಈಗ ಬೀದಿಗಿಳಿತಾ ಇದ್ದಾರೆ. ಹಾಗಾಗಿ ಶಿವಮೊಗ್ಗದ ನಿವಾಸಕ್ಕೂ ಕೂಡ ಭದ್ರತೆ ಹೆಚ್ಚಿಸಲಾಗಿದೆ.